ಮೊದಲ ಸುದ್ದಿ ನೋಡೋಣ. ಕೇಂದ್ರ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೂತನ ರಾಷ್ಟ್ರೀಯ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಈ ಹೊಸ ತಂಡದಲ್ಲಿ ಕರ್ನಾಟಕಕ್ಕೂ ವಿಶೇಷ ಪ್ರಾತಿನಿಧ್ಯ ಸಿಕ್ಕಿದೆ. ಹಾಗಾದರೆ ಕರ್ನಾಟಕಕ್ಕೆ ಸಿಕ್ಕಿರುವಂಥ ಪ್ರಾತಿನಿಧ್ಯ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ವರದಿ ಇದೆ, ನೋಡೋಣ ಬನ್ನಿ. ಕೇಂದ್ರ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ. ಕನ್ನಡಿಗರು ಸೇರಿ 65 ಮಂದಿಗೆ ಜವಾಬ್ದಾರಿ. ಕೇಂದ್ರ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಪರ್ವ ಶುರುವಾಗಿದೆ. ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಕೇಂದ್ರ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ಮಾಡಲಾಗಿದೆ. ನಿತಿನ್ ನಬೀನ್ ನೇತೃತ್ವದ ಬಿಜೆಪಿ ನೂತನ ರಾಷ್ಟ್ರೀಯ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು ಪಕ್ಷ ಸಂಘಟನೆಗೆ ಹೊಸ ಹುರುಪು ತುಂಬಿದೆ. ನೂತನ ರಾಷ್ಟ್ರೀಯ ತಂಡದಲ್ಲಿ ಒಟ್ಟು 13 ರಾಷ್ಟ್ರೀಯ ಉಪಾಧ್ಯಕ್ಷರು, 8 ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 16 ರಾಷ್ಟ್ರೀಯ ಕಾರ್ಯದರ್ಶಿಗಳನ್ನು ನೇಮಕ ಮಾಡಲಾಗಿದೆ. ಹೊಸ ತಂಡದ ಮೂಲಕ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವ ಸಂದೇಶವನ್ನು ಬಿಜೆಪಿ ಹೈಕಮಾಂಡ್ ನೀಡಿದೆ. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷರು ಕರ್ನಾಟಕದ ಎಂ ನಾಗರಾಜ್, ಉತ್ತರಾಖಂಡದ ತಿರತ್ ಸಿಂಗ್ ರಾವತ್, ಒಡಿಶಾದ ಬೈಜಯಂತ್ ಜಯಪಾಂಡೆಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಇನ್ನು ದೆಹಲಿಯ ರಾಮ್ ಮಾಧವ್, ಗುಜರಾತ್ನ ವರ್ಷಾಬೆನ್ ನರೇಂದ್ರಬಾಯಿ ದೋಶಿಗೆ ಜವಾಬ್ದಾರಿ ವಹಿಸಲಾಗಿದೆ. ಇನ್ನು ಮಹಾರಾಷ್ಟ್ರದ ಭಾರತೀಯ ಪ್ರವೀಣ್ ಪವಾರ್, ಪಂಜಾಬ್ನ ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್, ಮಧ್ಯಪ್ರದೇಶದ ಲಾಲ್ ಸಿಂಗ್ ಆರ್ಯ, ಉತ್ತರ ಪ್ರದೇಶದ ತಾರಿಕ್ ಮನ್ಸೂರ್ ಹಾಗೂ ಪಶ್ಚಿಮ ಬಂಗಾಳದ ಡಾಕ್ಟರ್ ಮಧುಚಂದ್ರ ಖರ್ಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಕೊಡಲಾಗಿದೆ. ಒಟ್ಟು 13 ರಾಷ್ಟ್ರೀಯ ಉಪಾಧ್ಯಕ್ಷರ ಪೈಕಿ 7 ಮಹಿಳೆಯರಿಗೆ ಸ್ಥಾನ ನೀಡಲಾಗಿದ್ದು ಕೂಡ ಗಮನ ಸೆಳೆದಿದೆ. ಮಹಿಳೆಯರಿಗೆ ಮಹತ್ವದ ಹೊಣೆ. ರಾಜಸ್ಥಾನದ ವಸುಂಧರಾ ರಾಜೇ ಸಿಂಧಿಯಾ, ಆಂಧ್ರಪ್ರದೇಶದ ಡಿ ಪುರಂದೇಶ್ವರಿ, ಉತ್ತರ ಪ್ರದೇಶದ ರೇಖಾ ವರ್ಮಾಗೆ ಸ್ಥಾನ ನೀಡಲಾಗಿದೆ. ಮಹಾರಾಷ್ಟ್ರದ ಭಾರತೀಯ ಪ್ರವೀಣ್ ಪವಾರ್, ಉತ್ತರ ಪ್ರದೇಶದಿಂದ ಸ್ಮೃತಿ ಇರಾನಿ, ಮಧ್ಯಪ್ರದೇಶದಿಂದ ಕವಿತಾ ಪಾಟಿದಾರ್ ಹಾಗೂ ಉತ್ತರ ಪ್ರದೇಶದ ಸಂಗೀತಾ ಯಾದವ್ಗೆ ಜವಾಬ್ದಾರಿ ನೀಡಲಾಗಿದೆ. ಕನ್ನಡಿಗರಿಗೆ ಸಿಕ್ಕಿತು ಮಹತ್ವದ ಸ್ಥಾನ. ಈ ಹೊಸ ತಂಡದಲ್ಲಿ ಕರ್ನಾಟಕಕ್ಕೂ ಕೂಡ ವಿಶೇಷ ಪ್ರಾತಿನಿಧ್ಯ ಸಿಕ್ಕಿದೆ. ಬಿಜೆಪಿಯ ಪ್ರಭಾವಿ ಸಂಘಟನಾ ನಾಯಕ ಬಿಎಲ್ ಸಂತೋಷ್ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಮುಂದುವರೆದಿದ್ದಾರೆ. ಪಕ್ಷದ ಸಂಘಟನಾ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವಾಗಿರುವಂತಹ ಈ ಹುದ್ದೆಯಲ್ಲಿ ಸಂತೋಷ್ ಮುಂದುವರಿಕೆ ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ಕರ್ನಾಟಕದ ಪ್ರೊಫೆಸರ್ ಎಂ ನಾಗರಾಜ್ಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಅದರಲ್ಲೂ ರಾಜ್ಯಸಭೆಗೆ ಆಯ್ಕೆಯಾದ ಬೆನ್ನಲ್ಲೇ ನಾಗರಾಜ್ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದ್ದು ಇದು ಕರ್ನಾಟಕಕ್ಕೆ ಸಂದ ಗೌರವ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರೊಫೆಸರ್ ನಾಗರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಿಂದೆ ಕೇಂದ್ರ ಬಿಜೆಪಿ ಪಾಳಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗುವ ಸಾಧ್ಯತೆಗಳ ಬಗ್ಗೆ ಚರ್ಚೆಗಳು ನಡೆದಿದ್ದವು. ಇದೀಗ ನೂತನ ರಾಷ್ಟ್ರೀಯ ತಂಡದ ಘೋಷಣೆಯೊಂದಿಗೆ ಆ ಚರ್ಚೆಗಳಿಗೆ ತೆರೆ ಬಿದ್ದಿದೆ. ಬಿಜೆಪಿ ಸಂಘಟನೆಗೆ ಹೊಸ ಚೈತನ್ಯ, ಹೊಸ ಮುಖಗಳಿಗೆ ಅವಕಾಶದ ಜೊತೆಗೆ ಮುಂದಿನ ರಾಜಕೀಯ ಸವಾಲುಗಳನ್ನು ಎದುರಿಸಲು ಬಿಜೆಪಿ ಹೊಸ ತಂಡವನ್ನು ಕಟ್ಟಿಕೊಂಡು ಮುಂಬರುವ ಚುನಾವಣಾ ಅಖಾಡಕ್ಕೆ ತಂತ್ರ ಹೆಣೆದಿದೆ.